ಗೈಸ್ ಎಲ್ರಿಗೂ ಗುಡ್ ಈವ್ನಿಂಗ್ ಆ್ಯಂಡ್ ಟೈಮ್ ಆಲ್ರೆಡಿ 11 o'clock. ವೀಡಿಯೋ ಮಾಡ್ತಾರೆ ಟೆರೆಸ್ ಮೇಲೆ ವೀಡಿಯೋ ಅಪ್ಲೋಡ್ ಇಟ್ಟಿದ್ದೀನಿ ಯೂಟ್ಯೂಬ್ಗೆ. ಸೊ ನೆಟ್ವರ್ಕ್ ಸಿಗ್ತಿರ್ಲಿವಲ್ಲ, ಹಾಗೆ ಇವತ್ತಿನ ಕಂಟೆಂಟು ಮುಗಿಸೋಣ ಅಂತ ಕೂತ್ಕೊಂಡೆ. ಏನಪ್ಪ ಅಂದರೆ ನಾನು ಥಿಂಕ್ ಮಾಡ್ತಿದ್ದೆ ಏನು ಮಾತಾಡೋದು ಅಂತ. ಅದ್ರ ಬದಲು ಸದ್ಯಕ್ಕೆ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅದನ್ನೇ ಮಾತಾಡೋಣ. ಅಂದರೆ ಇದು ಯಾರ್ಯಾರು ಹೊಸ್ದಾಗಿ CA ತೊಗೊಂಡಿದ್ದಾರೆ ಸ್ಟೂಡೆಂಟ್ಸು ಅವ್ರಿಗೆ ಹೆಲ್ಪ್ಫುಲ್ ಆಗ್ಬೋದು ಅಂದ್ಕೊತೀನಿ. ಅಟ್ ಪ್ರೆಸೆಂಟ್ ನನಗೆ ನಾಳೆ ಒಂದು ದಿವಸ ಉಳ್ಕೊಂಡಿದೆ ಎಕ್ಸಾಮ್ಗೆ. ನಾಳೆ ಒಂದೇ ದಿವಸ ಮಂಗಳವಾರ 6th ಎಕ್ಸಾಮ್ ಇರೋದು. ಇವತ್ತಿಗೆ ನಾನೇನು ಮಾಡಿದೆ ಆ್ಯಂಡ್ ನಾಳೆಗೆ ಏನು ಮಾಡ್ತಾಯಿದ್ದೀನಿ, ನಿನ್ನೆ ಏನು ಮಾಡಿದೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಏನಿಲ್ಲ, ನಾನು ಆಲ್ರೆಡಿ 3 ನೋಟ್ಸ್ ಇಲ್ಲಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇಟ್ಸ್ ಹೆಲ್ಪ್ಫುಲ್ ಅನ್ಕೊಂಡು ಮಾಡ್ತಾ ಇರೋದು. ಓಕೆ, ನೋಡೋರು ನೋಡ್ಬೋದು ಆ್ಯಂಡ್ ಹೆಲ್ಪ್ಫುಲ್ ಆದರೆ ನನಗೂ ಖುಷಿನೇ. ಆ್ಯಂಡ್ ಏನಪ್ಪ ಅಂದರೆ ಆಲ್ರೆಡಿ ನಾನು 3 ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡಿರೋದು. ಒಂದು ಲಾರ್ಜ್, ಒಂದು 400 ಪೇಜಸ್ ಆ ಥರ. ಅದಕ್ಕೆ ಹೋದ್ಮೇಲೆ ಒಂದು 200 ಪೇಜಸ್, ಆಮೇಲೆ 100 ಪೇಜಸ್ ಲಾಸ್ಟ್ ಡೇ ರಿವಿಸನ್ ಅಂತ. ಒಂದು ಲಾಸ್ಟ್ 2 ಡೇ ರಿವಿಸನ್ ಟೈಪ್ ಇರುತ್ತಲ್ಲ, ಲಾಸ್ಟ್ 2 ಡೇ ಅಂತ ಅನ್ಕೊಳ್ಳಿ. ಯಾಕಂದರೆ ಈಗ ಅಡ್ವಾನ್ಸ್ ಅಕೌಂಟಿಗೆ ಒಂದು ದಿವಸ ಸಿಗುತ್ತೆ, 2 ದಿವಸ ಇಲ್ಲಿ ಏನು ಮಂಗಳವಾರ ಇದೆ ಇನ್ನೇನು ಹಿಂದಕ್ಕೆಲ್ಲ ಸಿಗುತ್ತೆ. ಆ್ಯಂಡ್ ಇನ್ನು 2 ಸಬ್ಜೆಕ್ಟ್ ಇದೆಯಲ್ಲ, ಏನು ಟ್ಯಾಕ್ಸೇಷನ್ ಒಂದು ಆ್ಯಂಡ್ ಕಾರ್ಪೊರೇಟ್ ಲಾ, ಇವೆರಡಕ್ಕೆ ಒಂದೊಂದು ದಿವಸದ ನನಗೆ ಟೈಮ್ ಸಿಗೋದು. ಅದಕ್ಕೋಸ್ಕರ ನಾನು 1 ಡೇ ರಿವಿಸನ್ಗಂತ ಒಂದು 15-20 ಪೇಜಸ್, ಅಪ್ರಾಕ್ಸಿಮೇಟ್ 22 ಪೇಜಸ್ ಇದೆ ನಂದು. ಸೊ 22 ಪೇಜಸ್ ಮಾಡ್ಕೊಂಡಿದ್ದೀನಿ. ಒಂದು ದಿವಸದಲ್ಲಿ 22 ಪೇಜ್ ಓದ್ಬೋದು, ತೊಂದರೆ ಏನಾಗಲ್ಲ. ಆ 22 ಪೇಜ್ ಬರೋಂಗೆ ನಾನು ಪ್ರಿಪೇರ್ ಮಾಡಿರೋದು. ಅದಕ್ಕಿಂತ ಮುಂಚೆ ಇನ್ನೊಂದು ಪ್ರಿಪೇರ್ ಮಾಡಿದ್ದೀನಿ, ಇನ್ನೊಂದು ಬುಕ್ಕಲ್ಲಿ. ಅದು ಅಪ್ರಾಕ್ಸಿಮೇಟ್ 100 ಪೇಜ್ ಕ್ರಾಸ್ ಆಗುತ್ತೆ. ಅದನ್ನು ರಿವಿಸನ್ ಮಾಡಿ, ಆ ರಿವಿಸನ್ ಮಾಡಾದ್ಮೇಲೆ ಈ ಬುಕ್ನ ಪ್ರಿಪೇರ್ ಮಾಡ್ಕೊಂಡಿರೋದು. ಪ್ರತಿ ಅಟೆಂಪ್ಟ್ಗೂ ಕೂಡ ಈ ಥರ ನಾನು ಮಾಡ್ಕೊತೀನಿ. ಯಾಕೆ ಓಕೆನಾ? ಪ್ರತಿ ಅಟೆಂಪ್ಟ್ಗೂ ಲಾಸ್ಟ್ ಡೇ ರಿವಿಸನ್ ಇದೆಯಲ್ಲ ಅದನ್ನು ಮಾಡ್ಕೊತೀನಿ. ಪ್ರತಿ ಅಟೆಂಪ್ಟ್ಗೂ 100 ಪೇಜಸ್ಗೂ ಒಂದು 200 ಪೇಜಸ್, ಒಂದು 400 ಪೇಜಸ್ ಆ ಥರ ಒಂದು ಕ್ರಿಯೇಟ್ ಮಾಡಲ್ಲ. ಆ್ಯಂಡ್ ಒಂದು ನಿಮಿಷ ಗೈಸ್, ಕೈ ನೋವು ಬರುತ್ತೆ, ಕೈಲಿ ಇಟ್ಕೋತೀನಿ. ಹಾಂ, ಪ್ರತಿ ಅಟೆಂಪ್ಟ್ಗೂ ಕೂಡ ರಿವಿಸನ್ ಅಂತ ಮಾಡ್ಕೋತೀನಿ. ಒಂದು 20 ಪೇಜಸ್, 25 ಪೇಜಸ್. ಈ 25 ಪೇಜಸ್ನ ನಾನು ಅವಾಗೇನು ನಿನ್ನೆಯಿಂದ ಅಡ್ವಾನ್ಸ್ ಅಕೌಂಟಿಂಗ್ದು ನಿನ್ನೆ ಮಾಡಿಲ್ಲ. ನಿನ್ನೆವರೆಗೂ ಕಾರ್ಪೊರೇಟ್ ಲಾ ಆ್ಯಂಡ್ ಟ್ಯಾಕ್ಸೇಷನ್ ರಿವಿಸನ್ ಕಂಪ್ಲೀಟ್ ಮಾಡಿರೋದು. ಇವತ್ತು ಅಡ್ವಾನ್ಸ್ ಅಕೌಂಟಿಗೆ ಕೂತ್ಕೊಂಡಿದ್ದೀನಿ. ಅಡ್ವಾನ್ಸ್ ಅಕೌಂಟಿಂಗ್ ಇವತ್ತು ಮತ್ತು ನಾಳೆ 2 ದಿವಸ. ಆ್ಯಂಡ್ ನಾಡಿದ್ದು ಮಂಗಳವಾರ ಎಕ್ಸಾಮ್ಸ್ ಇರೋದು ನನಗೆ. ಇವೆರಡು ದಿವಸ ಇದು ಬಿಟ್ಟರೆ ಬೇರೆ ಸಬ್ಜೆಕ್ಟ್ ಯಾವುದೂ ಮುಟ್ಟಲ್ಲ. ಸೊ ನೀವೆಲ್ಲ ಇದೇ ಥರ ಮಾಡ್ಕೊತಿದ್ದೀರಾ ಅಂತ ನನಗೆ ಗೊತ್ತು. ಇನ್ನು ಲಾಸ್ಟ್ ಟೈಮು ಇನ್ನು 2 ದಿವಸ ಐತೆ, ನಿಮಗೆ ಯಾವ ಸಬ್ಜೆಕ್ಟ್ ಇದೆ ಅದ್ರ ಮೇಲೆ ಫೋಕಸ್ ಮಾಡ್ತೀರಾ. ಆ್ಯಂಡ್ ಇಟ್ಸ್ ರೈಟ್, ನನ್ನ ಒಪಿನಿಯನ್ ನಾನು ಹೇಳ್ತಾಯಿದ್ದೀನಿ. ಆ್ಯಂಡ್ ಈ ಕೀ ರಿವಿಸನ್ ನೋಟ್ಸ್ ಇದೆಯಲ್ಲ, ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ನಮಗೆ. ಈ 2 ಡೇಸಲ್ಲಿ ಫುಲ್ಲು ಬುಕ್ನ ನಾವು ಓದೋಕ್ಕಾಗಲ್ಲ ಆ್ಯಂಡ್ ಫುಲ್ಲು ನೋಟ್ಸ್ನ ಕೂಡ ಓದೋಕ್ಕಾಗಲ್ಲ. ಈ 15-20 ಪೇಜಸ್ ಏನಿದೆ ಆ್ಯಂಡ್ 100 ಪೇಜಸ್ ಇನ್ನೊಂದು 2, ಇದಕ್ಕಿಂತ ಮುಂಚೆ ಇದನ್ನು ಪ್ರಿಪೇರ್ ಮಾಡೋಕ್ಕೆ ಇನ್ನೊಂದು ಕ್ರಿಯೇಟ್ ಮಾಡಿದೆ, ಇನ್ನೊಂದನ್ನ ಪ್ರಿಪೇರ್ ಮಾಡಿದೆ. ಅದನ್ನು ಲಿಟಲಾಗಿ ಒಂದು ದಿವಸ ಓದೋಕೆ ಹೋದರೆ ನಿಜವಾಗ್ಲೂ ಜಾಸ್ತಿನೇ ಆಗುತ್ತೆ ಗೈಸ್. ಅದು 100 ಪೇಜಸ್ ಸಮಥಿಂಗ್ ಇದೆ. ಒಂದು ದಿವಸದಲ್ಲಿ ಓದ್ಬಿಟ್ಟು ಅದನ್ನು ನಾವು ಏನೋ 6 ಮಂತ್ಸಿಂದ ಓದ್ಕೊಂಡಿರ್ತೀನಿ ಅಂದರೆ 100 ಪೇಜಸ್ಸು ಆರಾಮಾಗಿ ಒನ್ ಆ್ಯಂಡ್ ಹಾಫ್ ಡೇ, ಒನ್ ಡೇಲೇ ಮುಗಿಸ್ಬೋದು. ಒಂದು 5 to 10 hours ಕೂತ್ಕೊಂಡ್ರೆ ನನಗೆ ಸ್ವಲ್ಪ ಓದ್ಕೊಂಡ್ಬಿಡ್ಬೋದು. ಆ್ಯಂಡ್ ಈ 15-20 ಪೇಜಸ್ ಇದೆಯಲ್ಲ, ಇದನ್ನು ಒಂದು ಹಾಫ್ ನೀವು ಅನ್ಕೋಬೋದು 15-20 ಪೇಜಸ್ ಓದೋಕ್ಕೆ ಅಷ್ಟೊಂದು ಟೈಮ್ ತೊಗೊಳುತ್ತಾ, ಒನ್ ಡೇ ಬೇಕಾ ನಿಮಗೆ ಅಂತ ಅನ್ಕೋಬೋದು. ಎಲ್ಲರ ಕೆಪಾಸಿಟಿ ಹೆಂಗೆ ಇರುತ್ತೋ ಹಂಗಿರುತ್ತೆ. ಆ್ಯಂಡ್ ಈ 15-20 ಪೇಜಸ್ ನಾನು ಫುಲ್ಲು 1 day 2 ಡೇಸಲ್ಲಿ ಓದಲ್ಲ. ಈ ಲಾಸ್ಟ್ ಏನು ಒಂದು ಹಾಫ್ ಡೇ ಇದೆಯಲ್ಲ ಅದರಲ್ಲಿ ಓದ್ಕೊತೀನಿ. ಅಲ್ಲಿವರೆಗೂ ಒಂದು 100 ಪೇಜಸ್ ಅಂತ ಇದೆಯಲ್ಲ ಅದರಲ್ಲೇ ನೋಡ್ತಾ ಇರ್ತೀನಿ. ಆ್ಯಂಡ್ ಇದನ್ನು ಕೂಡ ನೋಡ್ಕೊಂಡಿರ್ತೀನಿ. ಇದನ್ನು ಮಾರ್ನಿಂಗ್ ಒಂದು ಸಲ, ನಾಳೆ ಇವಾಗ ಆಲ್ರೆಡಿ ಇವತ್ತು ಕೂತ್ಕೊಂಡಿದ್ದೇನೆ. ಮಾರ್ನಿಂಗಿಂದ ಒಂದು ಸಲ ಓದ್ತಿದ್ದೀನಿ, ಈವ್ನಿಂಗಿಂದ ಒಂದು ಸಲ ಓದಿದ್ದೀನಿ. 2 ಸಲ, 2 ಓದಿಲ್ಲ, ಸಾರಿ, 2 ಟೈಮು ಕೂಡ ಒಂದನ್ನೇ ಓದಿರೋದು. ಏನು 22 ಪೇಜಸ್ ಇದೆ ಅಂತ ಹೇಳಿದ್ನಲ್ಲ, ಅದನ್ನೇನು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ 2 ಟೈಮ್ ಓದಿರೋದು. ನಾಳೆ ಮಾರ್ನಿಂಗು, ಆಫ್ಟರ್ನೂನು ಆ್ಯಂಡ್ ಈವ್ನಿಂಗು 3 ಟೈಮು ಕೂಡ ಒಂದನ್ನೇ ಓದ್ತೀನಿ. 22 ಪೇಜಸ್ ಏನಿದೆಯಲ್ಲ ಅದನ್ನು ಓದ್ತೀನಿ. ಇನ್ನು ಬೇರೆ ಟೈಮಲ್ಲಿ ಈ 22 ಪೇಜಸ್ಸಲ್ಲಿ ನನಗೇನು ಡೌಟ್ ಬರುತ್ತೆ ಆವಾಗ ಈ 100 ಪೇಜಸಲ್ಲಿ ಒಂದು ರೆಡಿ ಮಾಡಿದ್ದೀನಲ್ಲ ಅದನ್ನು ಟ್ರೈ ಮಾಡ್ತೀನಿ. ಅದರಲ್ಲಿ ಇದರಲ್ಲಿ ಬರೋ ಡೌಟ್ನ ಅದರಲ್ಲಿ ಕ್ಲಿಯರ್ ಮಾಡ್ಕೋತೀನಿ. ಈ ಟೈಮಲ್ಲಿ ನಾನು ಟೆಕ್ಸ್ಟ್ ಬುಕ್ನ ಹಿಡ್ಕೊಳಕ್ಕೆ ಹೋಗಲ್ಲ. ದಯವಿಟ್ಟು ನೀವು ಕೂಡ ಯಾರು ಹೊಸ್ದಾಗಿ ಎಕ್ಸಾಮ್ಸ್ ತೊಗೊಂಡು ಬರೀತಿದ್ದೀರಾ, ಕೋಚಿಂಗ್ ತೊಗೊಂಡಿದ್ರೆ ನಿಮ್ಮದು ಅದೆಲ್ಲ ನೀವು ಕೋಚಿಂಗ್ ತೊಗೊಂಡು ಅವ್ರು ಯಾವ ಥರ ಟ್ರೈನ್ ಅಪ್ ಮಾಡಿದ್ದಾರೆ ಆ್ಯಂಡ್ ಅವ್ರು ಯಾವ ಥರ ನಿಮಗೆ ಸ್ಟಡಿ ಪ್ಲ್ಯಾನ್ಸ್ ಕೊಟ್ಟಿರ್ತಾರೆ. ಕೆಲರು ಕೊಡ್ತಾರೆ ಸ್ಟಡಿ ಪ್ಲ್ಯಾನ್ಸ್, ಈ ಥರ ಮಾಡ್ಕೊಳ್ಳಿ, ಈ ಟೈಮಲ್ಲಿ ಹಿಂಗೆ ಓದಿ, ಹಿಂಗೆ ಪ್ರಿಪೇರ್ ಮಾಡ್ಕೊಳ್ಳಿ, ಈ ಥರ ನೋಟ್ಸ್ ಮಾಡಿ ಅಂತ. ಯಾರೆಲ್ಲ ಕೋಚಿಂಗ್ ಕ್ಲಾಸ್ ತೊಗೊಂಡಲ್ಲಿ ಯೂಟ್ಯೂಬಲ್ಲಿ ಕ್ಲಾಸಸ್ ಕೇಳಿಕೊಂಡು
ಆ್ಯಂಡ್ ಇದನ್ನು ಹೇಳ್ಬಾರ್ದು ಗೈಸ್, ನೀವು ಯಾರು ಮಿಡಲ್ ಕ್ಲಾಸ್ ಬಾಯ್ಸ್ ಆಗಿರ್ತೀರಾ, ಗರ್ಲ್ಸ್ ಆಗಿರ್ತೀರಾ, ನಿಮ್ಮ ಹತ್ರ ಕೋಚಿಂಗ್ ತೊಗೊಳಕ್ಕೆಲ್ಲ ಅಮೌಂಟ್ ಇರಲ್ಲ ಆ್ಯಂಡ್ ನಿಮ್ಗೆ ಓದಬೇಕು ಅಷ್ಟೊಂದು ಇಂಟ್ರೆಸ್ಟ್ ಇರುತ್ತೆ, ಏನಾ ತೊಗೊಳ್ಳಿ, ತೊಂದರೆ ಇಲ್ಲ. ಯೂಟ್ಯೂಬಲ್ಲೇ ತುಂಬ ಕ್ಲಾಸಸ್, ರಿವಿಷನ್ ಕ್ಲಾಸ್ ಬಿಟ್ಟಿದ್ದಾರೆ ಗೈಸ್. ಪ್ರತಿಯೊಂದು ಸಬ್ಜೆಕ್ಟ್ಸ್ ಮೇಲೂ ಎವ್ವಿ ಅಂದರೆ ಎವ್ವಿ ಕ್ಲಾಸಸ್ ಎಲ್ಲ ರೆಕಾರ್ಡ್ ಮಾಡಿ ಹಾಕಿದ್ದಾರೆ. ಹಿಂದಿನಲ್ಲಿ ತುಂಬ ಇದ್ದಾವೆ, ಇಂಗ್ಲೀಷಲ್ಲಿ ಸಿಗುತ್ತೆ ಆ್ಯಂಡ್ ಕನ್ನಡದಲ್ಲಿ ಸಿಯಾಗೆ ಇಲ್ಲ. ಅರ್ಥ ಮಾಡ್ಕೊಳ್ಳೋಷ್ಟು ಇಂಗ್ಲೀಷ್ ಹಿಂದಿಲಿ ಬಿಟ್ಟರೆ ಬೇರೆ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಹಿಂದಿಯಲ್ಲಿ ಕಂಡಕ್ಟ್ ಮಾಡಲ್ಲ. ನಾವು ಬರೆಯೋಂಗಿಲ್ಲ ಆ್ಯಕ್ಚುಲಿ, ಸರಿನಾ? ಹಿಂದಿ ಅರೆ ಇಂಗ್ಲೀಷ್, ನಾವು ಕನ್ನಡದವ್ರು ಏನಿದ್ದೀವಿ ನಾವೆಲ್ಲ ಇಂಗ್ಲೀಷಲ್ಲೇ ಬರೆಯೋದು, ಹಿಂದಿಲಿ ಯಾರೂ ಬರೆಯೋಕ್ಕೆ ಹೋಗಲ್ಲ. ಆ್ಯಂಡ್ ಇಂಗ್ಲೀಷು ಮೇಯ್ನ್ ಬೇಕೇ ಬೇಕಾಗುತ್ತೆ. ಅದಕ್ಕೋಸ್ಕರ ಇಂಗ್ಲೀಷಲ್ಲಿ ಮಾಡಿರೋಂಥ ಕ್ಲಾಸಸ್ಸು ಚಾನಲ್ಸು ಯೂಟ್ಯೂಬಲ್ಲಿ ತುಂಬ ಇದ್ದಾವೆ. ನಿಮ್ಗೆ ಬೇಕು ಅಂದರೆ ನೀವು ಕಾಮೆಂಟ್ ಮಾಡಿ, ನಾನು ರೆಫರ್ ಮಾಡ್ತೀನಿ ಅನ್ನೋದಕ್ಕಿಂತ ಸಜೆಸ್ಟ್ ಮಾಡ್ತೀನಿ ಯಾವುದೇ ಚಾನಲ್ ಚೆನ್ನಾಗಿ ಮಾಡ್ತಾರೆ ಅಂತ. ಐ.ವಿ ಪ್ರೋ ಅಂತ ಒಂದು ಅಕಾಡೆಮಿ ಇದೆ ಗೈಸ್, ಅದರಲ್ಲಿ ಎಲ್ಲ ಫುಲ್ ಇಂಗ್ಲೀಷಲ್ಲೇ ಮಾಡೋದು ಮೋಸ್ಟ್ ಆಫು. ಈ ಅಡ್ವಾನ್ಸ್ ಅಕೌಂಟಿಂಗಿಗೆಲ್ಲ 25 ಇಯರ್ಸ್ ಬರೀ ಓನ್ಲಿ ಏನು ರಿವಿಷನ್ ಕ್ಲಾಸಸ್ 25 ಅವರ್ಸ್ ಮಾಡಿದ್ದಾರೆ. ಸೊ ಅದನ್ನು ನೀವು ಸ್ಟಡಿ ಮಾಡಿದ್ರೇ ಸಾಕು ರಿವಿಷನ್ಗೆ, ಅದಕ್ಕಿಂತ ಮೋರ್ ಓವರ್ ಏನು ಜಾಸ್ತಿ ಬೇಕಾಗಲ್ಲ. ನೀವು ನೋಟ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತೀರ ಲಾಸ್ಟ್ ಟೈಮಲ್ಲಿ. ಸದ್ಯಕ್ಕೆ ದಯವಿಟ್ಟು ಕ್ಲಾಸಸ್ ಕೇಳೋದಾಗಲಿ, ಟೆಕ್ಸ್ಟ್ ಬುಕ್ ಓದೋದಾಗಲಿ, ಇದು ಯಾವುದನ್ನು ಕೂಡ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲನೂ ಮುಗಿಸಿರ್ಬೇಕು. ಲಾಸ್ಟು 10 ಡೇಸ್ ಇದೆ ನಿಮ್ಗೆ ಎಕ್ಸಾಮು, ಅಷ್ಟೊತ್ತಿಗೆ ಕ್ಲಾಸಸ್ ಆ್ಯಂಡ್ ಟೆಕ್ಸ್ಟ್ ಬುಕ್ಸ್ ಎರಡನ್ನೂ ಸ್ಟಾಪ್ ಮಾಡಿರಲೇಬೇಕು. ನಾವು ಮಾಡ್ಕೊಳ್ಳೋಂಥ ಒಂದು ಕನ್ಫ್ಯೂಷನ್ ಆ್ಯಂಡ್ ಒಂದು ತಪ್ಪೇನೆಂದರೆ ಇದನ್ನೇ, ಲಾಸ್ಟ್ ಇನ್ 2-3 ಡೇಸ್ ಇದೆ ನನಗೂ ಹೋಗಿ ಕ್ಲಾಸಸ್ ಕೇಳೋದಾಗಲಿ ಬರ್ಬೋದು, ಟೆಕ್ಸ್ಟ್ ಬುಕ್ ರೆಫರ್ ಮಾಡೋದಾಗಿರ್ಬೋದು ಮಾಡ್ತಾಯಿರ್ತೀವಿ. ಅಲ್ಲಿ ಅಷ್ಟೊತ್ತಿಗೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗಿದ್ದರೆ, ಅಂದರೆ ಅಕೌಂಟ್ಸ್ ಸಬ್ಜೆಕ್ಟ್ ಆಗಿದೆ, ಟ್ಯಾಕ್ಸ್ ಸಬ್ಜೆಕ್ಟ್ಸ್ ಆಗಿದ್ದರೆ, ಸೊ ದಯವಿಟ್ಟು ಅಲ್ಲಿಗೆ ಏನು ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರ್ಬೋದು ಇದೆಲ್ಲ ಮಾಡ್ಕೊಬೇಕು. ಥಿಯರಿ ಆಗಿದ್ದರೆ ಸೊ ಎಲ್ಲ ಪ್ರತಿಯೊಂದು ಓದಿ ರೈಟಿಂಗಲ್ಲಿ ಕೂಡ ಪ್ರಾಕ್ಟೀಸ್ ಮಾಡಿರಲೇಬೇಕು. ಯಾಕಂದರೆ ಅಲ್ಲೂ ಹೋಗಿ ಕೂಡ ನೀವು ರೈಟಿಂಗಲ್ಲೇ ಬರೀಬೇಕು. ಹೊಸಬ್ರಿಗೆ ಹೇಳ್ತಾರೆ ನಾನಿದು, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಂಗೆ ಆನ್ಸರ್ ಬರೆದ್ರೆ ಮಾತ್ರ ಅವ್ರು ನಿಮಗೆ ಮಾರ್ಕ್ಸ್ ಅನ್ನೋದನ್ನ ಕೊಡೋದು. ಇದರಲ್ಲಿ ನಾವು 25 ಅಲ್ಲ 30 ಪೇಜ್ ಬರೆದ್ರೂ ಪ್ರಯೋಜನ ಇಲ್ಲ, ಯಾಕಂದರೆ ನಾವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೀನಿ. ಸೊ ಪೇಜ್ಗಟ್ಟಲೆ ಬರೆದ್ರೂ ಕೂಡ ಇಲ್ಲಿ ಕ್ಲಿಯರ್ ಆಗಲ್ಲ. ನೀವು 1 ಮಾರ್ಕ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡಬೇಡಿ. ಆ ಸಬ್ಜೆಕ್ಟು ಅದಕ್ಕೆ ಏನು ಬೇಕು ಸ್ಪೆಸಿಫಿಕ್ ಆನ್ಸರ್ ಬಿಟ್ಬಿಟ್ಟು ಬೇರೆ ಏನೂ ಬರೆದ್ರು 20-30 ಪೇಜ್ ಬರೆದ್ರು 10 ಮಾರ್ಕ್ಸ್ ಕೂಡ ತೊಗೊಳಕ್ಕಾಗಲ್ಲ. ನಿಮ್ಗೆ ಇನ್ ಕೇಸ್ ಮಾರ್ಕ್ಸ್ ಬಂದರೆ ಮಾತ್ರ MCQನಲ್ಲಿ ಮಾತ್ರ ಬರ್ಬೋದು ಅಷ್ಟೇ. ಅದು ಬಿಟ್ಟರೆ ನೀವು ಬೇರೆ ಥಿಯರಿ ಬರೆದು ತೊಗೊಂಡಿದ್ದೀನಿ ಅನ್ನೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ನಾವು ಪೇಪರ್ಸ್ನ ಎಕ್ಸಾಮ್ ಆದಮೇಲೆ ತರಿಸ್ಬಿಟ್ಟು ನೋಡಿದ್ದೀವಿ ಕೂಡ, ಅದರಲ್ಲಿ ಮಾರ್ಕ್ಸ್ ಕೂಡ ಬರಲ್ಲ ಗೈಸ್. ಸ್ಪೆಸಿಫಿಕ್ ಆನ್ಸರ್ ಮಾತ್ರ ಬರೀಬೇಕು, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಯಾಕಂದರೆ ಇಲ್ಲಿ ಯಾವುದೂ ಕೂಡ ರೈಟಿಂಗಲ್ಲಿ ವ್ಯಾಲ್ಯೂಯೇಷನ್ ಮಾಡೋಂಥದ್ದಲ್ಲ, ಪ್ರತಿಯೊಂದೂ ಕೂಡ ಎಲ್ಲ ಆನ್ಲೈನಲ್ಲೇ. ಓಕೆನಾ? ಅವರು ಬಾಕ್ಸಲ್ಲಿ ಟಿಕ್ ಹಾಕ್ತಾರೆ ಆನ್ಸರ್ ಕರೆಕ್ಟಾಗಿದ್ದಾರೆ ಆ್ಯಂಡ್ ಎಷ್ಟು ಮಾರ್ಕ್ಸ್ ಅಂದ್ಬಿಟ್ಟು ಅಲ್ಲಿ ಹಾಕಿರ್ತಾರೆ ಪಕ್ಕದಲ್ಲಿ. ಸೊ ಅಷ್ಟು ಮಾತ್ರ ಇರುತ್ತೆ ಹೊರತು ಯಾರೂ ರೈಟಿಂಗಲ್ಲಿ ವ್ಯಾಲ್ಯೂಯೇಷನ್ ಮಾಡಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇವಾಗ ತೊಗೊಳ್ತಾ ಇರೋ ಹುಡುಗರಿಗೆಲ್ಲ ತುಂಬ ಗುಡ್ ಅಂದರೆ ಏನಪ್ಪ ಅಂದರೆ MCQ ಸೀಟ್ ಇರೋದು, ಅದರಿಂದನೇ 30 ಮಾರ್ಕ್ಸಿಗೆ ಆರಾಮಾಗಿ ಒಂದು 20 ಮಾರ್ಕ್ಸ್ ತೊಗೋಬೋದು ನೀವು. ನಮಗೆ ಬಂದು ನಾನು ಇರೋದನ್ನ ಹೇಳ್ತೀನಿ ರಿಯಾಲಿಟಿ. ನಾನು ಬರೆದಿರೋ ಅಟೆಂಪ್ಟ್ಸ್ ಎಲ್ಲ ನನಗೆ ಬಂದಿರೋದು ಜಾಸ್ತಿ MCQಸಲ್ಲೇ. ಓಕೆನಾ? ರೈಟಿಂಗಲ್ಲಿ ಬರೆದು ತೊಗೊಂಡಿರೋದು ಜಾಸ್ತಿ ಇಲ್ಲ ಗೈಸ್. ಯಾಕಂದರೆ ನಮ್ಮ ಆನ್ಸರ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಲೇ ಹೇಳಕ್ಕೆ ಹೋಗ್ತೀನಿ ನಾನು, ಬೇರೆ ಏನಲ್ಲ ಇಲ್ಲಿ. ಯಾಕಂದರೆ ಅವರು ನೀವು ಹೋಗಿ ಕೂತ್ಕೊಂಡು ಎಕ್ಸಾಮ್ಗೆ ನಾನು ಭಯ ಪಡಿಸ್ತಾ ಇಲ್ಲ. ಆ್ಯಂಡ್ ಅವ್ರು ಕೂತ್ಕೊಂಡು ಎಕ್ಸಾಮ್ಸ್ ನೋಡಿದ ತಕ್ಷಣ ನಾವು ಹೋಗಿ ಕೂತ್ಕೊಂಡಾಗ ಬರಿಬೋದು, ಇದು ನಮ್ಗೆ ಗೊತ್ತು ಓದಿದ್ದೀವಿ ಅಂತ ಅಂದ್ಕೊತೀವಿ. ಬಟ್ ನಾವು ಅಂದ್ಕೊಂಡಿರೋ ಹಂಗೆ ನಾನು ಬುಕ್ಕಲ್ಲಿರೋ ಹಂಗೆ ಹೋಗ್ಬಿಟ್ಟು ಅಲ್ಲಿ ಮುಖಿ ಕಾಮಕಿ ಈ ಥರ ಬರೆದ್ಬಿಟ್ರೆ ಡಿಗ್ರಿಲಿ ಬರ್ದಂಗೆಲ್ಲ ಬರೆದ್ರೆ 1 ಮಾರ್ಕ್ಸ್ ಕೂಡ ಕೊಡಲ್ಲ ಅವರು, 0ನೇ ಅದಕ್ಕೆ. ಸೊ ಅದಕ್ಕೆ ಥಿಂಕ್ ಮಾಡಿ ಸ್ಪೆಸಿಫಿಕ್ ಆನ್ಸರ್ನ ಸೆಂಟೆನ್ಸ್ ಮಾಡಿ ದಯವಿಟ್ಟು ಬರೀರಿ. ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಏನಿದ್ದೀವಿ ನಾನು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸೇ. ಸೊ ಏನಿದ್ದೀವಿ ನಮಗೆ ಸೆಂಟೆನ್ಸ್ ಫಾರ್ಮೇಷನ್ ಅನ್ನೋದು ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಆದಷ್ಟು ಸೆಂಟೆನ್ಸ್ ಮಾಡೇ ಬರೀಬೇಕು. ಏನು ಆನ್ಸರ್ ಬೇಕು ಸೆಂಟೆನ್ಸ್ ಫಾರ್ಮೇಷನ್ ಮಾಡಿ ಬರೀಬೇಕು. ಮತ್ತು ಏನಕ್ಕೆ ಏನಕ್ಕೆ ಬಂತು, ಅಡ್ವಾನ್ಸ್ ಅಕೌಂಟಿಂಗೆಲ್ಲ ತೊಗೊಂಡ್ರೆ ನಾವು ಪ್ರಾಬ್ಲಮ್ಸ್ ಇರುತ್ತೆ. ಓಕೆನಾ? ಅದರಲ್ಲೆಲ್ಲ ಪ್ರಾಬ್ಲಮ್ಸ್ ಮಾಡ್ತೀವಿ ಆ್ಯಂಡ್ ಲಾಸ್ಟಿಗೆ ಕನ್ಕ್ಲೂಷನ್ ಬರಿತೀವಿ. ಓಕೆನಾ? ಅದನ್ನೆಲ್ಲ ಬರೆದ್ರೆ ಮಾತ್ರ ಮಾರ್ಕ್ಸ್ ಸಿಗೋಂಥದ್ದು. ಸ್ಟೆಪ್ ಬೈ ಸ್ಟೆಪ್ಸು ಅದಕ್ಕೆ ರೌಂಡ್ ಹಾಕೋದಾಗಿರ್ಬೋದು, ಈ ಥರ ಎಲ್ಲ ಮಾಡಿದ್ರೇ ಸೊ ಮಾರ್ಕ್ಸ್ ಕೊಡೋವಂಥದ್ದು. ಸೊ ನಾನೀಗ ಆಲ್ರೆಡಿ ರಿವಿಷನ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಾಳೆ ಒಂದು ದಿವಸ ನನಗೆ ಎಕ್ಸಾಮ್ ಉಳ್ಕೊಂಡಿದೆ. ನಾಳೆ ಕೂಡ ರಿವಿಷನ್ ಮಾಡಿ ನಾಳೆ
ಏನೇನು ರಿವಿಷನ್ ಮಾಡ್ತೀನಿ ಅಂದರೆ ಕೀವರ್ಡ್ಸ್ ನಾನೇನು 22 ಪೇಜಸ್ ಮಾಡಿದ್ದೀನಿ ಅದನ್ನು ರೆಫರ್ ಮಾಡ್ಕೊತೀನಿ. ಆ್ಯಂಡ್ ಎಲ್ಲ ಟೈಪ್ ಆಫ್ ಪ್ರಾಬ್ಲಮ್ಸು ನಾಳೆ ಒಂದು ಸಲ ಸಾಲ್ವ್ ಮಾಡಿಕೊಂಡು ಎಲ್ಲದನ್ನೂ ನೆನ್ಪಿಟ್ಕೊಂಡು ಎಕ್ಸಾಮ್ಸ್ ಬರೀತೀನಿ. ಈ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡ್ಕೊಬೇಕು ಗೈಸ್. ಬೇರೆ ಆಪ್ಷನ್ ನಮಗಿಲ್ಲ. ಟೈಮ್ ಹೋಗ್ತಾ ಇದೆ. ಆಲ್ರೆಡಿ CA ತೊಗೊಂಡು 3 ಇಯರ್ಸ್ ಆಗೋಯ್ತು ನನಗಾಲೆ. ಸೊ ಟೈಮ್ ಹೋಗ್ತಾ ಇದೆ. ಬಟ್ ನಾವು ಕ್ಲಿಯರ್ ಆಗ್ತಾಯಿಲ್ಲ ಅಂದರೆ ನಮಗೂ ಬೇಜಾರಾಗುತ್ತಲ್ಲ. ಬೇಜಾರು ಅನ್ನೋದಕ್ಕಿಂತ ದಿಸ್ ಈಸ್ ಮೈ ಕಮಿಟ್ಮೆಂಟ್ ಆ್ಯಕ್ಚುಲಿ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ ಅಂತ ಅನ್ಕೊತೀನಿ ಗೈಸ್. ಇಷ್ಟು ನಾವು ಎಕ್ಸಾಮ್ಸ್ನ ಅಪ್ಡೇಟ್ ಆಗಿತ್ತು. ಸೊ ಇದ್ರ ಬಗ್ಗೆ ಯಾಕೆ ನಾನು ಕಂಟೆಂಟ್ ಮಾಡಬಾರ್ದು, ಇಟ್ಸ್ ಹೆಲ್ಪ್ಫುಲ್ ಯಾರು ಹೊಸ್ದಾಗಿ ತೊಗೊಂಡಿರ್ತೀರ ಅನ್ನೋರ್ಗೊಂದು ಹೆಲ್ಪ್ಫುಲ್ ಆಗುತ್ತೆ ಅಂತ. ಆ್ಯಂಡ್ ಯಾರು ನಿಮ್ಗೆ ಏನಾದರೂ ಡೌಟ್ ಇದ್ರೆ ಇನ್ನೂ ತೊಗೊಂಡಲ್ಲಿರೋರಾಗಿರ್ಬೋದು, ಆಲ್ರೆಡಿ ತೊಗೊಂಡಾಗಿರೋರಾಗಿರ್ಬೋದು, ಏನೇ ಡೌಟ್ ಇರಲಿ ದಯವಿಟ್ಟು ಒಂದು ಕಾಮೆಂಟ್ ಮಾಡಿ, ಓಕೆನಾ? ನಾನು ನಿಮಗೆ ಏನೇ ಡೌಟ್ ಬರಲಿ ಇದ್ರಲ್ಲಿ ನಾನು ನಿಮಗೆ ಹೇಳ್ತೀನಿ. ಇದೆಲ್ಲ ಹಿಂಗೆಲ್ಲ ಹಿಂಗೆ ಆರ್ಟಿಕಲ್ಶಿಪ್ ಬಗ್ಗೆ ಆಗಿರ್ಬೋದು, CA ಬಗ್ಗೆ ಆಗಿರ್ಬೋದು, ಎಕ್ಸಾಮ್ಸ್ ಬಗ್ಗೆ ಆಗಿರ್ಬೋದು, ಲ್ಯಾಂಗ್ವೇಜಸ್ ಬಗ್ಗೆ, ಇದರಲ್ಲಿ CA ಲ್ಯಾಂಗ್ವೇಜಸ್ ಬಗ್ಗೆ ಆಗಿರ್ಬೋದು, ಯಾವ ಥರ ಎಕ್ಸಾಮ್ಸ್ ಕೊಡ್ತಾರೆ ಆ್ಯಂಡ್ ಏನು ಕಷ್ಟ ಇರುತ್ತಾ ಈಸಿ ಇರುತ್ತಾ, ಇದ್ರ ಬಗ್ಗೆ ನಾನು ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ ಸ್ಟಾರ್ಟಿಂಗಲ್ಲಿ. ಯಾರೆಲ್ಲ ನೋಡಿಲ್ಲ ಒಂದು ಸಲ ಹೋಗಿ ನೋಡಿ CA ಯಾವ ಥರ ಇರುತ್ತೆ ಹಿಂಗೆ ಅಂತ. ಆ್ಯಂಡ್ ಇನ್ನೂ ಏನಾದರೂ ಎಕ್ಸ್ಟ್ರಾ ಅಪ್ಡೇಟ್ಸ್ ಆರ್ ಕ್ಲಾರಿಫಿಕೇಷನ್ಸ್, ಕನ್ಫ್ಯೂಷನ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡೋದು ನಿಮ್ಗೆ ಏನಾದರೂ ಕಮೆಂಟ್ ಮಾಡೋಕ್ಕೆ ಮುಜುಗರ ಆಗುತ್ತೆ ಅಂದರೆ, ಯಾರೋ ನಾನೆಲ್ಲ CA ತೊಗೊಂಡಿದ್ದೀನಿ ಗೊತ್ತಾಗುತ್ತೆ, ಕಾಮೆಂಟ್ ಹಾಕಿದ್ರೆ ತಪ್ಪಾಗುತ್ತೆ ಅನ್ನೋದಾದರೆ ನನ್ನ ಸ್ಕ್ರೀನ್ ಮೇಲೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಮೊಬೈಲ್ ನಂಬರ್ ಹಾಕಿರ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತೊಗೊಳ್ಳಿ ನನ್ನ ನಂಬರ್ 8310779841. ಇದು ನಂದು ವಾಟ್ಸಪ್ ನಂಬರು. ನೀವು ವಾಟ್ಸಪ್ಪಲ್ಲಿ ಬೇಕಾದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಸೊ ಕ್ಲಿಯರ್ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಅಂದರೂ ತಿಳ್ಕೊಂಡು ಮಾಡ್ತೀನಿ. ಬೇಸಿಕ್ಕಾಗಿ ಇದರಲ್ಲಿ ಗೊತ್ತಿಲ್ಲ ಅಂತೇನಿಲ್ಲ. ಎಕ್ಸ್ಟ್ರಾರ್ಡಿನರಿ CA ಒಂದೇ ಅಂತಲ್ಲ, ಫಿನಾನ್ಸ್ ಅದು ಇದು, ನಮಗೆ ಆಡಿಟ್ ಆಗಿರ್ಬೋದು, GST ಆಗಿರ್ಬೋದು, ಮತ್ತೊಂದು ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ನಮಗೆ ಅಂತ ಆದರೆ ನಾವೆಲ್ಲ ಏನು ಫೀಸ್ ಎಲ್ಲ ಚಾರ್ಜ್ ಮಾಡಲ್ಲ. ಸ್ಟೂಡೆಂಟ್ ಆಗಿರೋದು ನಾವು ಹೇಳ್ತೀವಿ. ಸೊ ಗೈಸ್, ಇವತ್ತು ಇನ್ನು ವೀಡಿಯೋ ಇಷ್ಟು. ಇಲ್ಲಿಗೆ ವೀಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ಆ್ಯಂಡ್ ಯಾರೆಲ್ಲ ನನ್ನ ನೋಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶುಭರಾತ್ರಿ, ಗುಡ್ ನೈಟ್. ಸಿಗುವ ನಾಳೆಯ ಹೊಸ ದಿನಚರಿಯಲ್ಲಿ ಗೈಸ್. ಬಾಯ್ ಬಾಯ್.